Thank you so much, first of all, for that amazing song. ಇದೀಗ ಅಯೋಗ್ಯ ಒಂದು ಸೂಪರ್ ಹಿಟ್ ಆಲ್ಬಮ್ ಅಯೋಗ್ಯ 2 ಮೂಲಕ ಮತ್ತೆ ನಾವು ಎಲ್ಲರೂ ಇಡೀ ತಂಡ ಜೊತೆಯಾಗಿ ಬಂದಿದ್ದೀವಿ ಸರ್. ಈ ಹಾಡಿನ ಜೊತೆ ಬಗ್ಗೆ ಈ ಹಾಡು ಫಸ್ಟ್ ಆಫ್ ಆಲ್ ಟು ಬಿ ವೆರಿ ಫ್ರಾಂಕ್ ಏನಮ್ಮಿ ಸಾಂಗ್ ಮಾಡಿದ್ವಿ ಅಯೋಗ್ಯ 1 ಅಲ್ಲಿ. ಅದೇ ನಮಗೊಂದು ದೊಡ್ಡ ಚಾಲೆಂಜ್ ಎದುರುಗಡೆ ಇತ್ತು, ಹೇಗೆ ಆ ಹಾಡನ್ನ ಆ ಲೆವೆಲ್ಗೆ ಇನ್ನೊಂದು ಹಾಡು ಮಾಡ್ಬೇಕಲ್ಲ ಅಂತ. ಬಟ್ ಆ ಪ್ರೆಷರ್ ನನ್ಗೆ ಯಾರು ತಂಡದಲ್ಲಿ ಯಾರು ಇವತ್ತವರೆಗೂ ಸರ್ ಅದನ್ನ ಮೀರಿಸ್ಬೇಕು ಸರ್, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಯಾರು ಹೇಳಿಲ್ಲ. ಸತೀಶ್ ಸರ್ ಕೂಡ ಕಂಪೋಸಿಂಗ್ ಅಲ್ಲಿ ಇದ್ರು. ಸೊ ಆರಾಮಾಗಿ ಮಾಡಿದ್ವಿ ಆ ಹಾಡು. ನಿಮ್ ಮುಂದೆ ಇವತ್ತು ತಂದಿದ್ದೀವಿ. ಚೇತನ್, ಥ್ಯಾಂಕ್ ಯು ಸೋ ಮಚ್. ಚೇತನ್ ಯಾವಾಗ್ಲೂ ತುಂಬಾ ಈಸಿ ಪದಗಳು, ಆತರ ಒಂದು ರೈಟರ್ ತುಂಬಾ ಕಮ್ಮಿ. ಹಂಸಲೇಖ ಸರ್ ಅದನ್ನೆಲ್ಲ ಮಾಡ್ತಾ ಇದ್ರು. ವಿ ಆರ್ ಸೋ ಪ್ರೌಡ್ ದಟ್ ಚೇತನ್ ಅವ್ರ ಆ ಸ್ಥಾನದಲ್ಲಿ ನಿಂತು ಇವತ್ತು ಈ ತರ ಈಸಿ ಪದಗಳು ಜನಕ್ಕೆ ಕೊಡ್ತಾ ಇದಾರೆ. ಅಂಡ್ ಬಹಳ ಹೆಮ್ಮೆ ಆಗ್ತಿರೋದು ಪೃಥ್ವಿ, ಕಂಗ್ರ್ಯಾಚುಲೇಷನ್ಸ್. ತುಂಬಾ ತುಂಬಾ ಚೆನ್ನಾಗಿ ಹಾಡಿದೆ ಅದನ್ನ. ನೀನು ಕನ್ನಡದಲ್ಲಿ ಕನ್ನಡದ ಸಿಂಗರ್ಸ್ ಲಾಂಚ್ ಮಾಡೋದಕ್ಕೆ ಇಟ್ಸ್ ಅ ಬಿಗ್ ಚಾಲೆಂಜ್. ಯಾಕಂದ್ರೆ ನಾನೇ ಅವಕಾಶ ಕೊಡ್ಬೋದು, ಬಟ್ ಅದಾದ್ಮೇಲೆ ಎಷ್ಟೊಂದು ಜನ ದಾಟುತ್ತದೆ, ಆಡಿಯೋ ಕಂಪನಿ ಹೋಗುತ್ತೆ, ಎಷ್ಟೊಂದು ಜನ ಕೇಳ್ತಾರೆ. ಅವರೆಲ್ಲ ಅಪ್ರೂವ್ ಮಾಡ್ಬೇಕಂದ್ರೆ ನೀವು ನಿಜವಾಗ್ಲೂ ಅಷ್ಟು ಟ್ಯಾಲೆಂಟೆಡ್ ಇರೋದಕ್ಕೆ ಮಾತ್ರ. ಸೊ ಯಾರನ್ನು ಧೈರ್ಯ ಮಾಡಿಲ್ಲ ಪೃಥ್ವಿ ವಾಯ್ಸ್ ಬೇಡ ಅಂತ ಹೇಳೋದಕ್ಕೆ, ಅದೇ ನಿನ್ ಗೆಲುವು. ಸೊ ಪ್ರತಿ ಸತಿ ನೀನು ಹಾಡ್ಬೇಕಾದ್ರೆ ಹಾಗೆ ಅನ್ಕೊಂಡು ಹಾಡು. ನಾನು ಇವತ್ತು ಹಾಡಿದ್ರೆ ಯಾರಿಗೂ ಧೈರ್ಯನೇ ಬರಬಾರ್ದು ನನ್ನ ವಾಯ್ಸ್ ನ ಚೇಂಜ್ ಮಾಡು ಅಂತ ಹೇಳೋಕ್ಕೆ ನಾನು ರೀತಿನಲ್ಲಿ ಅದೇ ರೀತಿ ಹಾಡಿದ್ದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ತುಂಬಾ ಚೆನ್ನಾಗಿದೆ. ಅಂಡ್ ರಚಿತಾ ರಾಮ್, ಶಿ ಇಸ್ ಅ ಗ್ರೇಟ್ ಫ್ರೆಂಡ್ ನನಗೆ. ವೆರಿ ಮನಸ್ಸಿಗೆ ತುಂಬಾ ಹತ್ತಿರವಾದವರು. ಅವ್ರ ಸಿನಿಮಾ ಅಂದಾಗ ನಾನು ಸ್ಪೆಷಲ್ ಆಗಿ ಯೋಚನೆ ಮಾಡೋ, ರಾಮ್ ಅವ್ರಿಗೆ ಸಾಂಗ್ ಮಾಡ್ತಾ ಇದ್ದೀನಿ, ಇನ್ನೂ ಸ್ಪೆಷಲ್ ಆಗಿ ಏನಾದ್ರು ಮಾಡಬೇಕು ಅಂತ. ಇದಕ್ಕೆ ಹಿಂದೆ ಇದು ಅಯ್ಯೋ ಶಿವನೇ ಸಾಂಗ್ ಮಾಡಿದ್ವಿ ಕಲ್ಟಲ್ಲಿ. ಅದಕ್ಕೆ ರಾಮ್ ಅವ್ರು ಬೈತಾ ಇದ್ರು, ಅರ್ಜುನ್ ಎಲ್ಲಿ ನನಗೆ ಸಾಂಗ್ ಮೇಡಮ್, ನಿಮ್ಗೆ ಮೇಡಮ್ ಸಾಂಗ್ ಮಾಡಿದ್ರು ಅಂದ್ರೆ, ಇಲ್ಲ ನಾನು ಅದ್ರಲ್ಲಿ ಇಲ್ಲ, ಆಕ್ಟಿಂಗ್ ಮಾಡಿಲ್ಲ ಅಂತ ಹೇಳಿದ್ರು. ಅಯ್ಯೋ ನಂಗೆ ಗೊತ್ತಿಲ್ಲ, ನೀವೇ ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ ಅಂತ. ಸೊ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಮೇಡಮ್, ನೀವು ಯಾವಾಗಲೂ ಹಾಡಲ್ಲಿದ್ದಾಗ ನಮ್ಗೆ ಲುಕಿಂಗ್ ಆಸ್ ಕ್ಯೂಟ್ ಆಸ್ ಆಲ್ ಟೈಮ್. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಅಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗಿನ ಹೆಚ್ಚಾಗಿ ತಮಗೆ ದುಡ್ಡು ತಾಯಿ ಲಕ್ಷ್ಮಿ ಒಲಿಲಿ ನಿಮ್ಗೆ ಅಂತ ನಾನು ಕೇಳ್ಕೊತೀನಿ. ಬಹಳ ಕಷ್ಟಪಟ್ಟು ಪ್ರತಿಯೊಂದು ವಿಷಯನೂ ಮಾಡಿದ್ದೀರಾ. ಅಂಡ್ ಯಾರ ಮನಸ್ಸು ನೋಯಿಸಿದೆ, ತುಂಬಾ ಒಂದು ಸಾಫ್ಟ್ ಸ್ಪೋಕನ್ ಪ್ರೊಡ್ಯೂಸರ್ ನೀವು. ನಿಮ್ಗೆ ಒಳ್ಳೇದಾಗುತ್ತೆ ಸರ್, ನಿಮ್ಗೆ ಒಳ್ಳೇದಾದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಅಂಡ್ ನಿಮ್ ಜೊತೆಲಿ ಮಹೇಶ್ ಅವ್ರು ಇರೋದು ಒಂದು ದೊಡ್ಡ ಸ್ಟ್ರೆಂತ್. ಬಿಕಾಸ್ ಮಹೇಶ್ ಬಂದು ಎಷ್ಟೇ ಒಂದು ದೊಡ್ಡ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ಆದ್ರೂ ಈ ಸಿನಿಮಾನು ಅದೇ ರೀತಿ ಮಾಡ್ಬೇಕು, ಪ್ರತಿ ಇಂಚು ಚೆನ್ನಾಗಿ ಬರ್ಬೇಕು ಅಂತ ಹಾಡ್ದು ಅಷ್ಟೇ ಸುಮಾರು ಡಿಸ್ಕಷನ್ ಮಾಡ್ತಿರ್ತೀವಿ. ಇದೆಲ್ಲ ಕೋರಸ್ ಬಂತಲ್ಲ, ಮಕ್ಕಳ ಕೋರಸ್. ಆ ಮಕ್ಕಳ ಕೋರಸ್ ನಾವು ಮಾಡಿದಾಗ ಅವ್ರಿಗೆ ಮೊನ್ನೆವರೆಗೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಒಂದು 60 ಜನ ಮಕ್ಳು ಹಾಕಿದೀನಿ ಸರ್, ನನ್ಗೆ 60 ಜನ ತರ ಕೇಳಿಸ್ತಾ ಇಲ್ಲ ಸರ್ ಅಂತ ಕೊನೆವರೆಗೂ ಈ ಸ್ಪೋಕ್ ಟು ಮೀ. ಅಂಡ್ ಅದು ಬರೋವರೆಗೂ ಅವ್ರು ಬಿಡದೆ ಅದನ್ನ ಫಾಲೋ ಮಾಡಿಸಿ ಇವತ್ತು ಸ್ಕ್ರೀನ್ ಮೇಲೆ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡೋದು ಬಹಳ ಖುಷಿ ಆಗ್ತಾ ಇದೆ. ಮಹೇಶ್, ಥ್ಯಾಂಕ್ ಯು. ಅಂಡ್ ಇನ್ಯಾರ ಸರ್, ಥ್ಯಾಂಕ್ ಯು. ತಾವು ಬಂದು ದೊಡ್ಡ ಮಾತಾಡಿದ್ವಿ, ಅದೇ ದೊಡ್ಡ ಆಶೀರ್ವಾದ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಈ ಸಿನಿಮಾ ಕೂಡ ಆಗಲಿ. ಯಾವ್ದನ್ನ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಮಾಧ್ಯಮದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.